ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೆಸಿಪೀಸ್ ಬಾಕ್ಸ್ ಬೈ ಜನ್ಯಾ. ಸೊ ಇವತ್ತಿನ ರೆಸಿಪಿ ಹಿತ್ಕಿನ ಬೇಳೆ ಹಾಕ್ಬಿಟ್ಟು ಅವಲಕ್ಕಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 30 to 40 ಮಿನಿಟ್ಸ್ ಇದ್ದರೆ ಸೊ ಇದನ್ನು ಆರಾಮಾಗಿ ನಾವು ರೆಡಿ ಮಾಡ್ಬೋದು. ಸೊ ಫಸ್ಟಿಗೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಸ್ವಲ್ಪನೇ ನಾವು ಹಿತ್ಕಿನ ಬೇಳೆ ಹಾಕ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಅದು ಆಯಿಲೆಲ್ಲ ಹೊರಗಡೆ ಚೆಲ್ಬಿಡುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಹಿತ್ಕಿನ ಬೇಳೆ ಎಲ್ಲ ಮೇಲೆ ತೇಲೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಸೊ ಇದನ್ನು ಮಾತ್ರ ಮೀಡಿಯಮ್ಮಲ್ಲಿ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಟೈಮ್ ಮಾಡೋರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಸ್ವಲ್ಪನೇ ಹಾಕ್ಕೊಳ್ಳಿ ಅದು. ಸೊ ನಿಮ್ಗೆ ಅವಾಗ ಆ ಭಯನೂ ಇರೋದಿಲ್ಲ. ಸೊ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಸೊ ನಾವು ಯಾವ ಟೈಮಲ್ಲಿ ಎತ್ಕೊಬೇಕು ಇದನ್ನು ಅಂದರೆ ಹಿತ್ಕಿನ ಬೇಳೆ ಎಲ್ಲ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ತೇಲ್ತಿದೆ ಅಂದರೆ ಹಿತ್ಕಿನ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ತೇಲ್ತಿದೆ ಅಂತ. ಸೊ ಈ ಥರ ಎಲ್ಲ ತೇಲ್ತಿದೆ ಅಂದರೆ ಈ ಟೈಮಲ್ಲಿ ನಾವು ಅದನ್ನು ಎತ್ಕೊಂಡು ಒಂದು ಸಪ್ರೇಟು ಒಂದು ಎಣ್ಣೆ ಸೋದ್ಸೋದ್ರಲ್ಲಿ ನಾವು ಇದನ್ನು ಹಾಕ್ಕೊಬೇಕಾಗುತ್ತೆ. ಹಿತ್ಕಿನ ಬೇಳೆ ಎಲ್ಲ ನೀಟಾಗಿ ಎಲ್ಲನೂ ಕಂಪ್ಲೀಟಾಗಿ ಎತ್ಕೊಂಡ್ಮೇಲೆ ನಾನು ಕಡಲೆ ಬೀಜ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕಡಲೆ ಬೀಜನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಕಡಲೆ ಬೀಜ ಫ್ರೈ ಮಾಡಿದ್ರೆ ಸಾಕು. ನೋಡ್ಬೋದು ನೀವು ಕಡಲೆ ಬೀಜ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಸೊ ನಾನು ಈ ಟೈಮಲ್ಲೇ ಕಡಲೆ ಬೀಜನ ಎತ್ಕೊಂಡು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಕಡಲೆ ಬೀಜ ಎಲ್ಲ ಹಾಕ್ಕೊಂಡ್ಮೇಲೆ 1 ಫುಲ್ ಕಪ್ ಆಗೋಷ್ಟು ನಾನು ಹುರಿಗಡಲೆ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಸೇಮ್ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇದೆಲ್ಲ ಬೇಗ ಬೆಂದ್ಬಿಡುತ್ತೆ. ಸೊ ನೋಡ್ಬೋದು ನೀವು ಆಲ್ರೆಡಿ ಅದು ಕಲರ್ ಚೇಂಜ್ ಆಗ್ತಿದೆ. ಸೊ ನೋಡ್ಬೋದು ನೀವು ಆಲ್ರೆಡಿ ಇದು ಕಲರ್ ಚೇಂಜ್ ಆಗಿದೆ. ಸೊ ಈ ಟೈಮಲ್ಲೇ ಬೇಕಾದರೆ ನೀವು ಎತ್ಕೊಂಡು ಸೈಡ್ಗೆ ಹಾಕ್ಕೋಬೋದು, ಇಲ್ಲ ಇನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಅಂದರೂ ಕೂಡ ನೀವು ಫ್ರೈ ಮಾಡ್ಕೊಬೋದು. ಹುರಿಗಡಲೆ ಎಲ್ಲ ಕಂಪ್ಲೀಟಾಗಿ ಎತ್ಕೊಂಡ್ಮೇಲೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅವಲಕ್ಕಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಬೋದು. ಬಟ್ ಅವಲಕ್ಕಿ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ನೋಡ್ಬೋದು ನೀವು ಹಾಕಿದ ತಕ್ಷಣವೇ ಅದು ಒಂಥರ ಕಡಲೆಪುರಿ ಥರ ಆಗೋಗ್ಬಿಡುತ್ತೆ. ಸೊ ಹಾಕಿದ ತಕ್ಷಣ ನಾವು ಬೇಕಾದ್ರೆ ಎತ್ಕೊಂಡು ಬಿಡ್ಬೋದು, ಎತ್ಕೊಂಡು ಸೈಡ್ಗೆ ಹಾಕ್ಕೊಂಬಿಡೋಣ. ಬಟ್ ಇದನ್ನು ಅವಲಕ್ಕಿ ಮಾಡಬೇಕಾದ್ರೆ ಮಾತ್ರ ಲೋ ಫ್ಲೇಮಲ್ಲಿ ಇಡಬೇಡಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದ್ರೆ ಅದು ಪುರಿ ಥರ ಬರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಅವಲಕ್ಕಿ ಎಲ್ಲ ಹಾಕ್ಕೊಂಡ್ಮೇಲೆ ಸೊ ನಾನು ಸೋಸೋ ಬಟ್ಲು ಇಟ್ಟಿದ್ದೆ. ಸೊ ನೀವು ಈಗ ನೋಡ್ಬೋದು ಎಷ್ಟು ಆಯಿಲ್ ಅದು ಬಂದಿದೆ ಅಂತ. ಸೊ ಇದನ್ನು ಸಪ್ರೇಟ್ ಮಾಡಿಕೊಂಡು ಅದೇ ಬಾಣಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡ್ಮೇಲೆ 1 ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಸೊ ನಾನು ಆ ಥರ ಏನೂ ಮಾಡ್ತಿಲ್ಲ. ಸೊ ಎಲ್ಲನೂ ಚೆನ್ನಾಗಿ 1 ಟೈಮ್ ಮಿಕ್ಸ್ ಆದಮೇಲೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೊಬೋದು. ಸೊ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1.5 ಆಗೋಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಎಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೆ. ಎಲ್ಲದಕ್ಕೂ ಹಿಡಿಯೋ ಥರ ಉಪ್ಪು ಖಾರನ ಮಿಕ್ಸ್ ಮಾಡಿದ್ರೆ ಸೊ ರೆಡಿ ಆಗುತ್ತೆ ಅವಲಕ್ಕಿ ಮಿಕ್ಸ್ಚರ್. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು.
ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ರೀತಿ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಥ್ಯಾಂಕ್ ಯು.